ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ನಿತಿನ್ ವ್ಲಾಗ್. ಇವತ್ತು ನಂದು ಹೆಂಡತಿಯದು ಬರ್ಡೇ, ಹಾಗಾಗಿ ನಾನು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಏನಾದರೂ ಸರ್ಪ್ರೈಸ್ ಕೊಡು ಅಂತೇಳಿ ಡ್ಯೂಟಿಯಿಂದ ಬೇಗ ಮನೆಗೆ ಹೋಗ್ತಾ ಇದ್ದೀನಿ. ಅದು ಟೈಮ್ ಆ್ಯಕ್ಚುಲಿ ತುಂಬ ಕಡಿಮೆ, ಯಾಕಂದರೆ ಅವಳಿಗೆ ಡ್ಯೂಟಿ ಮುಗಿಯೋದು 5:30ಗೆ. ಅವಳು 6:30 ಹೊತ್ತಿಗೆ ಅವಳು ಮನೆಗೆ ರೀಚ್ ಆಗ್ತಾಳೆ. ಬಟ್ ನಾನು ಇನ್ನೂ ರೀಚ್ ಆಗಿಲ್ಲ. 4:30 ಆಲ್ರೆಡಿ ಆಗ್ತಾ ಬಂತು. ಇನ್ನು ಮನೆಗೆ ಹೋಗಿ ಕುಕ್ಕಿಂಗ್ ಮಾಡಬೇಕು. ಸೆಲೆಬ್ರೇಷನ್ಗೆ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡು ಅಂತ ಹೇಳಿ ನಾನು ಇವಾಗ ಮನೆಗೆ ರೀಚ್ ಆದೆ. ನಾನು ಮನೆಗೆ ರೀಚ್ ಆಗಿ ಇವಾಗ ಇಡ್ಲಿ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಮೊದಲು ಇಡ್ಲಿ ಒಂದು ಸೈಡಲ್ಲಿ ನಾನು ಬೇಯಿಸೋಕೆ ಇಟ್ಟರೆ ಅದು ಅದರಷ್ಟಿಗೆ ಅದು ಬೇಯ್ತಾ ಇರುತ್ತೆ. ಆಮೇಲೆ ಬೇರೆ ಕೆಲಸ ಎಲ್ಲ ಮಾಡು ಅಂತೇಳಿ ಆಲ್ಮೋಸ್ಟ್ ನಂದು ಕುಕ್ಕಿಂಗ್ ಎಲ್ಲ ಮುಗಿತಾ ಬಂತು. ಸೊ ಇನ್ನು ಪೆಂಡಿಂಗ್ ಇರೋದು ಕೇಕ್ ಬಂದಿದೆ, ಅದನ್ನು ಓಪನ್ ಮಾಡಿ ನೋಡಬೇಕು. ಇಲ್ಲಿ ನೋಡಿ, ಕೇಕ್ ಬಂದಿದೆ. ಇದು ಮಾಡರ್ನ್ ಬೇಕರಿ ಅಂತೇಳಿ. ಆ್ಯಕ್ಚುಲಿ ಇದು ನಮ್ಮ ಊರವ್ರದ್ದು, ಶಿರ್ವಾದವ್ರದ್ದು. ಇಲ್ಲಿ ಕರಮದಲ್ಲಿ ಇವ್ರದ್ದು ಒಂದು ಬ್ರ್ಯಾಂಚ್ ಇದೆ. ಇವ್ರದ್ದು ತುಂಬ ಬ್ರ್ಯಾಂಚ್ ಇದೆ ಇಲ್ಲಿ. ಚೈನ್ ಸಿಸ್ಟಮ್, ಅಂದರೆ ಚೈನ್ ಬೇಕ್ರಿ ಅಂತ ಹೇಳ್ಬೋದು. ಸೊ ನನಗೆ ಒಬ್ಬರು ಊರಿನವರೇ ಚಾರ್ಲ್ಸ್ ಅಂತ ಹೇಳಿದರೆ ಮ್ಯಾನೇಜರಾಗಿ ವರ್ಕ್ ಮಾಡ್ತಿದ್ದಾರೆ. ಅವ್ರ ಹತ್ರದಿಂದ ನಾನು ಆರ್ಡ್ರ್ ಮಾಡಿದ್ದೆ. ನೋಡಿ ಓಪನ್ ಮಾಡಿ ಹೇಗಿದೆ ಅಂತೇಳಿ. ಕೇಕ್ ನೋಡ್ಬೋದು. ನನಗಿದು ತುಂಬ ಇಷ್ಟ ಆಯಿತು ಕೇಕ್. ಸೊ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ಅವರಿಗೆ ನಾನೇ ಕಸ್ಟಮೈಸ್ ಮಾಡೋಕೆ ಹೇಳಿದೆ. ಬಟ್ ತುಂಬ ಒಳ್ಳೆಯ ರೀತಿಯಲ್ಲಿ ಮಾಡಿದೆ ನಾನು ಹೇಳಿದ ಥರನೇ. ಥ್ಯಾಂಕ್ ಯು ಮಾಡರ್ನ್ ಬೇಕ್ರಿ. ಇದು ನಾನು ಮೊನ್ನೆ ಪರ್ಚೇಸ್ ಮಾಡಿರೋವಂಥದ್ದು ಡೆಕೋರೇಷನ್ಗೆಲ್ಲ. ನಾನು ಇವಾಗ ಡೆಕೋರೇಷನ್ಗೆ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲ ಅಲ್ಲಲ್ಲಿ ಬಿಸಾಕಿ ಇಟ್ಟಿದ್ದೀನಿ ನಾನು. ನೋಡೋ ಯಾವ ರೀತಿ ಆಗುತ್ತೆ ಅಂತೇಳಿ. ಗೈಸ್, ನಾನು ಸಿಂಪಲಾಗಿ ಒಂದು ಡೆಕೋರೇಷನ್ ಮಾಡಿದೆ. ಇವಾಗ ನನಗೆ ಜಾಸ್ತಿ ಮಾಡೋಕ್ಕಾಗಿಲ್ಲ. ಸೊ ನನ್ನಿಂದ ಎಷ್ಟಾಗುತ್ತೋ ಅಷ್ಟನ್ನು ನಾನು ಪ್ರಿಪ್ರೇಷನ್ ಮಾಡಿದ್ದೀನಿ. ನೋಡುವ, ಹೋಪ್ ಅವಳಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಡೆಕೋರೇಷನ್ ಎಲ್ಲ ಆಗಿದೆ. ನಾನು ಇವಾಗ ಅವಳಿಗೆ ವೆಯ್ಟ್ ಮಾಡ್ತೀನಿ. ಅವಳು ಇನ್ನೂ ಡ್ಯೂಟಿಯಿಂದ ಬಂದಿಲ್ಲ. ಸೊ ಬರ್ತಾ ಇದ್ದೀನಿ ಅಂತೇಳಿ ಮೆಸೇಜ್ ಹಾಕಿದ್ಲು. ಇವಾಗ ವೇಟಿಂಗ್ ಅವಳಿಗೆ. ನೋಡುವ. ಇವಳು ಮನೆಗೆ ಬಂದಳು ನೋಡಿ. ಬರುವಾಗಲೇ ಒಳ್ಳೆ ನಗುಮುಖದಿಂದ ಬಾಗಿಲು ಓಪನ್ ಮಾಡ್ಕೊಂಡು ಬರ್ತಾ ಇದ್ದಾಳೆ. ಫುಲ್ ಖುಷಿಯಲ್ಲಿದ್ದಾಳೆ. ಅವಳು ಅಂದ್ಕೊಂಡಿರ್ಲಿಕ್ಕಿಲ್ಲ ನಾನು ಈ ಥರ ಎಲ್ಲ ಮಾಡಿರ್ತೀನಿ ಅಂತೇಳಿ. ಯಾಕಂದರೆ ನಾನು ಡ್ಯೂಟಿಯಲ್ಲಿದ್ದೆ. ಅವಳಿಗೂ ಗೊತ್ತಿಲ್ಲ ನಾನು ಡ್ಯೂಟಿಯಿಂದ ಬಂದು ಇಷ್ಟೆಲ್ಲ ಮಾಡೋಕ್ಕಾಗುತ್ತೆ ಅಂತೇಳಿ. ಸೊ ಕೇಕ್, ಅದ್ರ ಜೊತೆ ಒಂದು ಚಾಕ್ಲೇಟ್. ಆ ಚಾಕ್ಲೇಟ್ ಬೌಂಟಿ ಚಾಕ್ಲೇಟ್ ಅವಳಿಗೆ ತುಂಬ ಇಷ್ಟ. ಸೊ ಇವಾಗ ಕೇಕ್ ಕಟ್ ಮಾಡುವ ಟೈಮ್. ಸೊ ಕೇಕ್ ಕಟ್ಟಿಂಗಿಗೆಲ್ಲ ರೆಡಿ ಮಾಡ್ತಿದ್ದೀವಿ. ಇರೋದಿಬ್ಬರೇ, ಈ ಮೊಮೆಂಟನ್ನು ಇಬ್ಬರೇ ಇಲ್ಲಿ ಖುಷಿಯಲ್ಲಿ ಎಂಜಾಯ್ ಮಾಡ್ತಿದ್ದೀವಿ. ನಮ್ಮದು ಲೈಫಿನ ಕ್ವೀನಿಗೆ ಒಂದು ಕಿರೀಟ ಇಟ್ವಿ ನಾವು. ಇವಾಗ ಕೇಕ್ ಕಟ್ ಮಾಡುವ ಟೈಮು. ಸೊ ನಾವು ಯಾರಿಗೆ ಕೂಡ ಕರೀಲಿಲ್ಲ, ಯಾಕಂದರೆ ನಮ್ಮ ನೇಬರ್ ಕೂಡ ಅಲ್ಲಿದ್ದರು. ಯಾರಿಗೂ ಕೂಡ ಹೇಳೋಕ್ಕೆ ಹೋಗಿಲ್ಲ. ನಾವು ಇಬ್ಬರೇ ನಮ್ಮಷ್ಟಿಗೆ ನಾವು ಸೆಲೆಬ್ರೇಷನ್ ಮಾಡುವಂತೇಳಿ. ಯಾಕಂದರೆ ನಾವು ಈ ರೂಮಿಗೆ ಹೊಸೊಬ್ಬರು. ನಾವು ರೀಸೆಂಟಾಗಿ ಇಲ್ಲಿ ಸ್ಟೇ ಆದದಷ್ಟೇ. ಸೊ ಹಾಗಾಗಿ ಯಾರಿಗೂ ಹೇಳೋಕ್ಕೆ ಹೋಗಿಲ್ಲ. ನಾವಿಬ್ಬರೇ ನಮ್ಮ ಖುಷಿಯನ್ನು ನಾವಿಬ್ಬರೇ ಹಂಚ್ಕೊಳ್ತಿದ್ವಿ. ಸೊ ಇವಾಗ ಗಿಫ್ಟ್ ಕೊಡುವ ಟೈಮು. ನಾನು ಇವ್ರ ಹತ್ರ ಮೊದಲೇ ಇನ್ಫಾರ್ಮ್ ಮಾಡಿದ್ದೆ, ಬರ್ತ್ಡೇಗೆ ಏನು ಗಿಫ್ಟ್ ಏನು ತರೋಕ್ಕೆ ಹೋಗ್ಬಿಡಿ, ಜಸ್ಟ್ ಕೇಕ್ ಕಟ್ ಮಾಡಿದರೆ ಸಾಕು ನಿಮ್ಮ ಖುಷಿಗೋಸ್ಕರ ಅಂಥೇಳಿ. ಬಟ್ ಗಿಫ್ಟ್ ನೋಡಿಬಿಟ್ಟು ನಂಗೆ ಶಾಕ್ ಆಗಿಬಿಡ್ತು. ಡೈಮಂಡ್ ಇಯರಿಂಗ್ ತೊಗೊಂಡು ಬಂದಿದ್ದಾರೆ. ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಿಲ್ಲ. ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟೆ ಅದು ನೋಡಿಬಿಟ್ಟು. ನಿಜ, ಈ ಥರ ಗಂಡ ಸಿಗೋಕ್ಕೆ ಪುಣ್ಯ ಮಾಡಿರಬೇಕು. ನೋಡ್ಬೋದು ನೀವು ಇಲ್ಲಿ ಇಯರಿಂಗ್ನ. ನಾರ್ಮಲಿ ಔಟ್ಸೈಡ್ ಸೆಲೆಬ್ರೇಷನು ಅದು ಇದು ಮಾಡಿ ಖರ್ಚು ಮಾಡೋದಕ್ಕಿಂತ ಅವರೇ ಖುದ್ದಾಗಿ ನನಗೋಸ್ಕರ ನನಗಿಷ್ಟ ಆಗಿರೋ ಅಡುಗೆ ಎಲ್ಲ ಮಾಡಿಬಿಟ್ಟು ಆ್ಯಂಡ್ ಈ ಗಿಫ್ಟ್ ಬೇರೆ ಏನು ಹೇಳೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಎಫರ್ಟಿಗೆ. ತುಂಬ ಖುಷಿ ಆಯಿತು. ಈ ಒಂದು ಬರ್ತ್ಡೇ ವ್ಲಾಗನ್ನು ನಾವು ಇಲ್ಲೇ ಎಂಡ್ ಮಾಡ್ತಿದ್ದೀವಿ. ಅವಳಿಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಅವಳದು ಫೇವ್ರೆಟ್ ಪ್ಲೇಸ್ಗೆ ನಾನು ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಎಲ್ಲಿ ಕರ್ಕೊಂಡು ಹೋಗಿದೆ, ಯಾವ ಪ್ಲೇಸ್ ಅಂತೇಳಿ ನಾನು ಅದರಲ್ಲಿ ತೋರಿಸ್ತೀನಿ. ಅಲ್ಲಿ ತನಕ ಬಾಯ್.